ಬರವಣಿಗೆ ಬಂದು ಚೆನ್ನಾಗಿ ಹೇಳ್ತಾರೆ. ಅವ ಚೆನ್ನಾಗಿ ಬರವಣಿಗೆ ನುಡಿತಾಳೆ. ನಮ್ದು ಏನೇ ಒಂದು ಬೇಡ್ಕೊಂಡ್ರು ಅದಕ್ಕೆ ಅವ ನಮಗೆ ಆನ್ಸರ್ ಕೊಡ್ತಾರೆ. ಪಾಸಿಟಿವ್ ಬಂತು. ನನಗೆ ಒಂಥರ ಏನೋ ಒಂಥರ ತುಂಬ ಇದಾಯಿತು. ಏನೋ ಒಂದು ಹೇಳ್ಕೊಂಡಿದ್ದೆ ಅದಾಗಿದೆ. ಅದು ನಾನು ಏನೋ ಕೊಡ್ತೀನಿ ದೇವರಿಗೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ. ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕು, ಶೆಟ್ಟಿಗೆರೆ ರೋಡ್, ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ. ತಿಪಟೂರಿನಿಂದ ಕೇವಲ 3 ಕಿಲೋಮೀಟರ್ ಸಮೀಪದಲ್ಲಿದೆ. ನನ್ನ ಮಗಳು 3 ವರ್ಷದಿಂದ ಹುಷಾರಿಲ್ಲ ಅಂತಿದ್ದು. ಯಾವಾಗ ನೋಡಿದ್ರು ಗಂಟ್ಲಲ್ಲಿ ಸಿಗಾಕೊಂಡೈತೆ ಏನದು. ಪ್ರತಿದಿನ ಒಂದಿನ ಎದೆ ನೋವು, ಒಂದಿನ ಮೈಕೈ ನೋವು, ಈ ಥರ ಹೇಳ್ತಾನೆ ಇದ್ದು. ನಾವು ತುಂಬ ಕಡೆ ಆಸ್ಪತ್ರೆಗೆಲ್ಲ ಹೋಗಿದ್ದು, ಆದರೆ ರಿಪೋರ್ಟಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ರು. ತುಂಬ ಕಡೆ ದೇವಸ್ಥಾನಗಳಿಗೂ ಹೋಗಿದ್ದು, ಏನಿಲ್ಲ ಹುಷಾರಾಗುತ್ತೆ ಅಂತ ಹೇಳಿದ್ರು. ನಾವು ಇದೇ ರೀತಿ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ನಿನ್ನೆ ಬಂದೆ. ಇವತ್ತು ಎಲ್ಲ ಮಾಡಿದ್ರು. ಈಗ ಅವಳು ಆರಾಮಾಗಿ ಇದ್ದಾಳೆ, ಖುಷಿಯಾಗಿ ನಗ್ನಗ್ತಾ ಇದ್ದಾಳೆ. ಆದರೆ ತಾಯಿ ಮಹಿಮೆ ಇದೆ. ಖಂಡಿತ ಎಲ್ಲರೂ ಯಾರ್ಯಾರು ನನ್ನಂಗೆ ಕಷ್ಟದಲ್ಲಿ ನೊಂದಿದ್ರಿ ಅವರೆಲ್ಲ ತಾಯಿ ಬಳಿ ಬಂದು ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ರಾತ್ರಿ ಆಯಿತು ಅಂದರೆ ತುಂಬ ನೀರು ಸಿಗಾಕೊಂಡಂಗಾಗುತ್ತೆ ಅಂತ ನೀರು ಕುಡಿತಾ ಇರೋಳು ಯಾವಾಗಲೂ. ಇಲ್ಲಿ ಸಿಗಾಕೊಳ್ಳುತ್ತೆ ಅಂತ. ಆದರೆ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರಿಕ್ ಇದೆ, ಓವರ್ ಗ್ಯಾಸ್ಟ್ರಿಕ್ ಇದು, ಅದಕ್ಕೆ ಈ ಥರ ಅಂತ ಅವ್ರು ಹೇಳ್ತಿದ್ರು. ನಾವು ಅದೇ ಇರ್ಬೋದು ಅಂತ ಗ್ಯಾಸ್ಟ್ರಿಕ್ ಮಾತ್ರೆ ಎಲ್ಲ ಕೊಡ್ತಾಯಿದ್ದು. ಅದಾದರೂ ಏನು ಕಡಿಮೆ ಆಗಲಿಲ್ಲ. ನಾವು ಸುಬ್ರಹ್ಮಣ್ಯಕ್ಕೆ ಹೋದಾಗ ಒಂದ್ಸಲ ಅವಳು ಹೊಳೆಯಲ್ಲಿ ಸ್ನಾನ ಮಾಡಿ ನಿಂತಿದ್ಲು. ಕೈ ತೊಳಿಯಕ್ಕೆ ಹೋಗಿ ಕೆಳಗಡೆ ಜಾರು ಬಿಟ್ಟಿದ್ಲಂತೆ. ಅಲ್ಲೇ ಹೆದ್ರಿರೋದು ಅಂತ ಇಲ್ಲಿ ಅಮ್ಮ ಹೇಳಿದ್ಮೇಲೆ ಗೊತ್ತಾಗಿರೋದು. ಈಗ ಅವಳಿಗೆ ಅದೇನೆ ಒಂದು ಅಮ್ಮನ ಒಂದು ಸನ್ನಿಧಾನದಿಂದ ಒಂದು ಫಲ ಕೊಟ್ಟು ಈಗ ಮತ್ತೆ ಬೇವೊಂದು ಎಲೆ ಎಲ್ಲ ಕೊಟ್ಟಿದ್ದಾರೆ ಮನೆಯಲ್ಲಿ. ಅವಳು ಅದು ರಾತ್ರಿ ಹೊತ್ತು ದಿಂಬಲ್ಲಿ ಇಟ್ಕೋಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು ಈಗ ಅವರು ಎಲ್ಲ ಅಮ್ಮನ ಮುಂದೆ ಮಲಗಿಸಿ ಅವಳಿಗೆ ಏನೇನೋ ಒಂದು ಪರಿಹಾರ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿದ್ದಾರೆ. ಈಗ ಪರವಾಗಿಲ್ಲ. ಇವಾಗ ಇಲ್ಲಿಗೆ ಬಂದ ಮೇಲೆ ನಂಬಿಕೆ ಬಂದಿದ್ದು ನನಗೆ. ಅದೇ ನಮ್ಮಂಗೆ ಈ ರೀತಿ ತುಂಬ ಕಷ್ಟದಲ್ಲಿ ನೊಂದಿ ತುಂಬ ಹಣನೂ ಕಳ್ಕೊಂಡಿದ್ದೀವಿ. ನಾವು ಕೂಡ ಕಳ್ಕೊಂಡಿರೋರು ಇದ್ದಾರೆ. ಅವರೆಲ್ಲ ಒಮ್ಮೆ ಇಲ್ಲಿಗೆ ಬಂದು ಅವ್ರ ಕಷ್ಟ ಏನಿದೆ ಅದನ್ನು ಅವರು ಪರಿಹಾರ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೆಯದು. ನನ್ನ ಹೆಸರು ರಮೇಶ್ ಅಂತ, ನಮ್ಮದು ಕೊಳ್ಳೇಗಾಲ. ನಾವು ಅಪ್ಪವ್ರಿಗೆ ತುಂಬ ಈ ವಾಮನ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು. ನಾವು ಅದನ್ನು ವಾಮನ ಅನ್ಕೊಂಡ್ರು ಜಾಸ್ತಿ ಹಾಸ್ಪಿಟ್ಲ್ ಕಡೆ ಜಾಸ್ತಿ ತೋರಿಸ್ತಾ ಇದ್ವು. ಅಲ್ಲಿ ನಾವು ಜಾಸ್ತಿ ತೋರಿಸೋದು ಜಾಸ್ತಿ ಆಗ್ತಾ ಇತ್ತು. ಹಾಸ್ಪಿಟ್ಲ್ ಹೋಗೋದು ಬರೋದು ಈ ಥರ ಮಾಡ್ತಾಯಿದ್ವು. ಆಮೇಲೆ ಲಾಸ್ಟಲ್ಲಿ ನಾವು ಯೂಟ್ಯೂಬಲ್ಲಿ ನೋಡ್ತಾ ಹೋಗ್ಬೇಕಾದ್ರೆ ಈ ಅಮ್ಮಂದು ಒಂದು ಇದು ನೋಡಿದೆ. ಅವಾಗ ಈ ಕಡೆ ನಾನು ಫಸ್ಟ್ ಬಂದು ಹೋಗಿದ್ದೆ. ನೋಡ್ಕೊಂಡು ಹೋದ್ಮೇಲೆ ನಂಗೆ ಸ್ವಲ್ಪ ಆಗೋಯ್ತು. ನಮ್ಮ ತಂದೆ ಕರ್ಕೊಬಂದು ಇಲ್ಲಿ ಸ್ವಲ್ಪ ತೋರಿಸ್ಮೇಲೆ ಗುರುಗಳು ಎಲ್ಲ ಪೂರ್ತಿ ವಿವರವಾಗಿ ಹೇಳಿದ್ರು ಹಿಂಗೆ ಈ ಥರ ಆಗಿದೆ ಅಂತ. ಆಮೇಲೆ ಅವ್ರಿಗೆ ಸ್ವಲ್ಪ ಇಲ್ಲಿ ಬಂದಿರೋ ಒಂದು 2 ಸತಿ ಕರ್ಕೊಬಂದಿದ್ದು ರೆಡಿ ಮಾಡಿಸಿದಾಗ ಅವ್ರಿಗೆ ಅವಾಗ ಸ್ವಲ್ಪ ಪರವಾಗಿಲ್ಲ. ಇವಾಗ ಮನೇಲಿ ಸ್ವಲ್ಪ ಇದ್ದಾರೆ, ಪರವಾಗಿಲ್ಲ. ಮುಂಚೆ ಇದ್ದಷ್ಟು ಇವಾಗ ನೋಡೋಕ್ಕೆ ಸ್ವಲ್ಪ ಒಂದು 90% ಸರಿ ಹೋಗಿದ್ದಾರೆ. ಸ್ವಲ್ಪ 10% ಇದೆ. ಅದಿಲ್ಲಿ ಬಂದರೆ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ 3 ಸತಿ ಕರ್ಕೊಂಬಂದಿದೆ ಸರ್, ಬಂದಿಲ್ಲ. ಈಗ ಬರ್ಬೇಕು ಅವ್ರನ್ನ. ಈಗ ಇಲ್ಲಿಗೆ ಬಂದಮೇಲೆ ನಮಗೆ ಸ್ವಲ್ಪ ಮನೆ ವಿಚಾರದಲ್ಲಿ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಸ್ವಲ್ಪ ಈಗ ಈ ಸಣ್ಣ ಪುಟ್ಟ ಇದೆ, ಅದು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಈಗ ಇಲ್ಲಿ ಬಂದಮೇಲೆ ಯಾವುದೇ ಥರ ಕೆಟ್ಟ ಆಲೋಚನೆಗಳು ಬರೋಲ್ಲ. ಆ ಅಮ್ಮ ಶಕ್ತಿ ಇರೋ ತನಕ ನಮಗೆ ಯಾವುದು ಬಿಟ್ಕೊಡಲ್ಲ. ಅದಕ್ಕೆ ಸ್ವಲ್ಪ ಅಮ್ಮನ ಹತ್ರ ಬಂದು ಹೋಗ್ತಾ ಇರ್ಬೇಕಾದ್ರೆ ನಮಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಏನೇ ಕಸ ಕಡ್ಡೆಗಳು ಯಾವುದೇ ಒಂದು ಇದು ಬಂದರೂ ಅದನ್ನ ದೂರ ಮಾಡುತ್ತೆ ಸರ್.
ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ನಾಗಸಮುದ್ರ ಎಂಬ ಗ್ರಾಮದಲ್ಲಿದ್ದ ಬಂದಿದ್ದೀವಿ ನಾವು. ಇಲ್ಲಿಗೆ ನಾವು 4-5 ಸಲ ಆಯ್ತು ಬಂದು. ನಾವು ಬಂದಮೇಲೆ ಗುರೂಜಿಯವರು ನಮಗೆಲ್ಲ ಹೇಳಿ ಹೋಮ ಎಲ್ಲ ಮಾಡಿಸಿ ನಿಮಗೆಲ್ಲ ಒಳ್ಳೇದಾಗುತ್ತಪ್ಪ ಅಂದಮೇಲೆ ನಮಗೆಲ್ಲ ಸ್ವಲ್ಪ ಬೇಯಿಸ್ಕೊಂಡಿದ್ದಕ್ಕೆ ಈಗ 5ನೇ ಸಲ ಬರ್ತಾಯಿದ್ದೀನಿ. ಗುರೂಜಿ ಎಲ್ಲ ಪೂಜೆ ಗೀಜೆ ಮಾಡಿ ಊಟದ ವ್ಯವಸ್ಥೆ ಆಗಲಿ, ಮತ್ತು ನಮಗೆ ಅಮೌಂಟು ಇನ್ನೊಂದು ನಮಗೆ ಯಾವುದೇ ಟಾರ್ಚರ್ ಇಲ್ದೇ ಒಳ್ಳೆಯದು ನಮಗೆ ಮಾಡಿ ಕಳಿಸ್ತಾರೆ. ಇಲ್ಲಿ ಬಂದು ನಾವು ಮೇನ್ ದೇವ್ರು ನಂಬಬೇಕು. ನಂಬಿದರೆ ನಮಗೆ ಒಳ್ಳೆಯದಾಗುತ್ತೆ. ನಮಗೆ ನಂಬಿಕೆ ಇಲ್ಲ, ಅವರು ಏನೋ ನಮಗೆ ಡೌಟು ಹಂಗೆ ಇರಬಾರ್ದು. ಫಸ್ಟ್ ನಾವು ನಂಬಿ ಬರಬೇಕು. ನಾವು ಬಂದು ಹೋದ್ಮೇಲೆ ನಮಗೆ ಒಳ್ಳೆಯದಾಗುತ್ತೆ. ಬರವಣಿಗೆ ಬಂದು ಚೆನ್ನಾಗಿ ಹೇಳ್ತಾರೆ, ಅವ ಚೆನ್ನಾಗಿ ಬರವಣಿಗೆ ನುಡಿತಾಳೆ. ನಮ್ದು ಏನೇ ಒಂದು ಬೇಡಿಕೊಂಡ್ರು ಅದಕ್ಕೆ ಅವ ನಮಗೆ ಆನ್ಸರ್ ಕೊಡ್ತಾರೆ. ಅದು ನಮಗೆ ನಮ್ದು ಏನಾನ ಒಂದು ಇದಿರುತ್ತೆ, ದೋಷ ಏನಾನ ಇದ್ದರೆ ತಡೆ ಹೊಡೆದು ನಮಗೆ ಸ್ನಾನ ಅವ್ರಿಗೆ ನೀರು ಹಾಕಿ ಅವ್ರಿಗೆಲ್ಲ ಇದು ಮಾಡಿ ಆಮೇಲೆ ನಮಗೆ ಒಳ್ಳೆಯದಾಗುತ್ತೆ. ಶಾಂತಿ ಎಲ್ಲ ಒಳ್ಳೆಯದಕ್ಕಾಗಕ್ಕೆ ಮಾಡ್ತಿದ್ದಲ್ಲ. ನಮ್ಮದು ಸಮಸ್ಯೆ ಅಂದರೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ, ಮಕ್ಕಳು ಓದ್ತಕ್ಕ ಸ್ವಲ್ಪ ಕನ್ಸೆಪ್ಟ್ ಮಾಡ್ತಾ ಇದ್ದಿಲ್ಲ. ಇಲ್ಲಿಗೆ ಹೋಗಿ ಬಂದಮೇಲೆ ಸ್ವಲ್ಪ ರಿಕವರ್ ಆಗಿದ್ದಾರೆ ಹುಡುಗರು. ಮಕ್ಕಳ ಮನೆಯಲ್ಲಿ ಸ್ವಲ್ಪ ಶಾಂತಿ ನಿಧಾನಕ್ಕೆ ಆಗ್ತೈತೆ. ಯಾವುದೇ ಒಂದಾಗಲಿ ನಾವು ಇವಾಗ ಮಾಡಿದ ತಕ್ಷಣ ಬಂದ ತಕ್ಷಣ ಆಗಿಬಿಡ್ಬೇಕಂದ್ರೆ ಆಗಲ್ಲ. ಒಳ್ಳೆಯದು ಒಂದೇ ಸಲ ನಿಧಾನವಾಗಿ ಆಗುತ್ತೆ. ನಾವು ಹೇಳೋದಿಷ್ಟೇ, ಫಸ್ಟ್ ನಂಬಿಕೆ ಇಟ್ಕೊಂಡು ಬರ್ರಿ. ಬಂದು ಹೋದ್ಮೇಲೆ ಒಂದು 2-3 ಸಲ ನಿಮಗೆ ಅರ್ಥ ಆಗುತ್ತೆ ಅಂತ ನಾವು ಹೇಳ್ತೀವಿ. ಗುರುಗಳು ಪಾಪ ಅವರು ತುಂಬ ಒಳ್ಳೆಯ ಜನ. ನಾವು ನಿನ್ನೆ ಬಂದಿದ್ದು, ನಮಗೂ ಇಲ್ಲಿ ಹೊಸ ಜಾಗ, ಯಾರು ಏನು ಅಂತ ಗೊತ್ತಿಲ್ಲ, ನಾವೇ ಇರಬೇಕಲ್ಲಪ್ಪ ಅನ್ನೋ ನಮಗೂ ಭಯ ಇತ್ತು. ಆದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಇರೋಕ್ಕೆ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ ಎಲ್ಲ ಕೊಟ್ಟರು. ತುಂಬ ಮನೆಯವ್ರಿಗಿಂತ ಹೆಚ್ಚಿನದಾಗಿ ತುಂಬ ಚೆನ್ನಾಗಿ ನೋಡಿಕೊಂಡು ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು. ಮತ್ತು ಒಂದು ನಂಬಿಕೆ ಕೊಟ್ಟರು. ಇಲ್ಲಿಗೆ ನೀವು ಬರೋವಾಗ ದೇವ್ರ ನಂಬಿಕೆ, ಅಮ್ಮನ ಮೇಲೆ ನಂಬಿಕೆ ಇಟ್ಟು ಬನ್ನಿ ನೀವು ಅಂತ ಹೇಳಿದರು. ನಾವು ಅಮ್ಮನ ಮೇಲೆ ನಂಬಿಕೆ ಇಟ್ಟೇ ಬಂದೆ. ಈಗ ನನಗೊಂಥರ ಸಮಾಧಾನ ಇದೆ. ಇಲ್ಲ ಇವ್ರೇನು ದುಡ್ಡು ಕಾಸೋದು ಏನು ಹೇಳಿರಲಿಲ್ಲ. ಹಣ ಇಲ್ಲ ಅಂತ ನೀವು ಬರಬೇಡಿ ಅಂತ ಏನು ಹೇಳಿರಲಿಲ್ಲ. ಬನ್ನಿ, ನೀವು ಬಂದು ಹುಷಾರು ಮಾಡ್ಕೊಳ್ಳಿ, ನಂತರ ನೀವು ಕೊಡೋದು ಬಿಡೋದು ನಿಮಗೆ ಸೇರಿದ್ದು ಅಂತಲೇ ಅವರು ಹೇಳಿದ್ರು. ಖುಷಿ ಆಯಿತು ನನಗೆ. ಏಕೆಂದರೆ ತುಂಬ ಕಡೆ ಎಲ್ಲ ತುಂಬ ದುಡ್ಡೆಲ್ಲ ತೊಗೊಂಬಿಟ್ಟಿದ್ರು. 25-30 ಸಾವಿರ ಇಷ್ಟೇ ಫಸ್ಟೇ ಹೇಳ್ತಾಯಿದ್ರು, ಇಷ್ಟೇ ಸಾವಿರ ಕೊಡಬೇಕು ಅಂತೇಳಿ. ಆ ರೀತಿಯೂ ಕೊಟ್ಟು ಖರ್ಚು ಮಾಡಿಬಿಟ್ಟಿದ್ದೆ ನಾವು. ಆದರೆ ಇಲ್ಲಿ ಇವ್ರು ಹೇಳಿದ್ದು ಹಣ ಅಂತ ಏನಿಲ್ಲ, ಬಂದು ಫಸ್ಟು ನೀವು ಹುಷಾರು ಮಾಡ್ಕೊಳ್ಳಿ, ನಂತರ ನೀವು ಕೊಡಿ ಅಂತಲೇ ಅವ್ರು ಹೇಳಿದ್ರು ನಮಗೆ. ಗುರುಗಳು ಹೋಗಿರ್ಬೇಕಂತಂದ್ರೆ ಅವರಿಲ್ಲ ಅಂದರೆ ಇಷ್ಟೊತ್ತಿಗೆ ನಾವಿಲ್ಲಿ ನಾನು ಬರೋಕ್ಕಾಗ್ತಾನಿಲ್ಲ, ನಮ್ಮ ತಂದೆ ಕರ್ಕೊ ಬರೋಕ್ಕಾಗ್ತಾನಿಲ್ಲ. ಈಗ ಅವರಿಂದ ನಾವು ಸ್ವಲ್ಪ ಗುರುಗಳ ಬಗ್ಗೆ ಏನು ಎಲ್ಲಷ್ಟ ಇಲ್ಲ. ಅವರಂದ್ರೆ ಅವ್ರದ್ದೇ ಇಲ್ಲ ಸರ್, ಆ ಥರ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಬಿಡೋಗ್ತದೆ. ಅವ್ರು ಅಷ್ಟೇ ಕೊಡಿ ಇಷ್ಟ, ಅವ್ರು ಕೇಳಲಿಲ್ಲ ಇದುವರೆಗೂ. ನಾವು ಆ ಥರ ಏನು ಇಲ್ಲ, ಆ ಥರ ಏನಿಲ್ಲ. ಅವ್ರ ಕಷ್ಟಗಳು ಏನಿದೆ ಅದು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಇನ್ನು ದುಡ್ಡು ವಿಚಾರ ನಾವು ಹೇಳೋಕ್ಕಾಗಲ್ಲ. ಸ್ವಲ್ಪ ಕಷ್ಟ ಇರೋ ಭಕ್ತರಿಗೆ ಎಷ್ಟೇ ಅಂದರೆ ಕಷ್ಟ ಇದೆ ಅಂತ ಬಂದ್ಬಿಡಿ ಸನ್ನಿಧಾನಕ್ಕೆ ಬಂದು ನೋಡಿ ಅಮ್ಮನ್ನ ಸಹಕರಿಸಿ ಸೇವೆ ಮಾಡಿ. ನಿಮ್ಗೆ ಏನು ಬೇಕೋ ಅಮ್ಮ ಕೊಡ್ತಾಳೆ. ಒಟ್ಲಿ ಎಷ್ಟೇ ಕಷ್ಟ ಇದ್ರೂ ದೂರ ಮಾಡ್ತಾವೆ ಅನ್ನೋ ಇದು ನಮಗೆ 100% ಪವರ್ಫುಲ್ ಆಗಿದ್ದಾರೆ. ಬಟ್ ಅಂದರೆ ಕಷ್ಟ ಅಂತ ಬಂದಾಗ ಮಾತ್ರ ಅಮ್ಮನ ಬೇಡ್ಕೊಂಡ್ರೆ ಸಾಕು, ಒಂದು 2 ನಿಮಿಷ ಜ್ಞಾನ ಇದ್ದಾವೆ. ನಮ್ಮೂರು ಹೊಸಪೇಟೆ. ನಮ್ಮ ಮಗನಿಗೆ ಆರೋಗ್ಯ ಸಮಸ್ಯೆ ಆಗಿತ್ತು. 3 ತಿಂಗಳಿಂದ ವಾಂತಿ ಆಗಿತ್ತು. ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ವಿ, ಎಲ್ಲೂ ಕಮ್ಮಿ ಆಗಿಲ್ಲ. ನಮ್ಮ ಮಕ್ಕಳು ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲಿಗೆ ಹೇಳಿದ್ರು. ದೇವಿ ಹತ್ರ ಬಂದ್ವಿ, ತಾಯಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. 3 ತಿಂಗಳಿಂದ ಇತ್ತು. 3 ತಿಂಗಳಿಂದ ವಾಂತಿ ಆಗ್ತಾನೇ ಇತ್ತು. ಊಟ ಏನೂ ಸೇರ್ತಾ ಇರಲಿಲ್ಲ. ಹಂಗೆ ಕಂಟಿನ್ಯೂಸ್ ಆಗಿ ದಿನಕ್ಕೊಂದು 5 ಸಲ 10 ಸಲ ಹಂಗೆ ಆಗ್ತಾನೆ ಇತ್ತು ನೀರು ಕುಡಿದ್ರೂ. ಇಲ್ಲಿಗೆ ಬಂದಮೇಲೆ ಚೆನ್ನಾಗಾಗಿದೆ. ಗುರುಗಳು ಅಮ್ಮನ ಹತ್ರ ಅಪ್ಪನೇ ಕೇಳಿದ್ಮೇಲೆ ಅಮ್ಮ ಏನಿಂತು ಹೇಳಿದ್ಲು ಅದನ್ನು ಮಾಡ್ಕೊಂಡು ಹೋದ್ವಿ ನಾವು. ನಮಗೆಲ್ಲ ಪರಿಹಾರ ಆಯಿತು. ಚೆನ್ನಾಗಿದ್ದಾನೆ. ಈಗ 10 ದಿನ ಆಯಿತು, ಏನೂ ಇಲ್ಲ, ಚೆನ್ನಾಗಿದ್ದಾನೆ. ನಮ್ಮ ಪರಿಹಾರ ಆಗಿ ಈಗ ಒಂದು 12 ದಿನ ಆಯಿತು. ಚೆನ್ನಾಗಿದ್ದಾನೆ, ಈಗ ಆರಾಮಿದ್ದಾನೆ. ನಮಸ್ಕಾರ.
ನನ್ನ ಹೆಸರು ಮಮತಾ. ನಾನು ತಿಪ್ಟೂರಿಂದ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ ನೋಡಿದಾಗ ಮೊಬೈಲಲ್ಲಿ ನೋಡಿದೆ, ರೀಲ್ಸಲ್ಲಿ ಬರ್ತಾಯಿತ್ತು ಭದ್ರಕಾಳಿ ದೇವಸ್ಥಾನ ತಿಪ್ಟೂರು ತಾಲೂಕು ಚಿಕ್ಕಪರ್ಕನಹಳ್ಳಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಒಂದು ಸಲ ಸುಮ್ಮನೆ ಬಂದು ಹೋದೆ. ಮತ್ತು ಎರಡನೇ ಸಲ ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲ ಕರ್ಕೊಂಡು ಬಂದೆ. ಆವಾಗ ಏನೋ ಒಂಥರ ನೆಗೆಟಿವ್ ಪಾಸಿಟಿವ್ ಬಂತು ನನಗೆ, ಏನೋ ಒಂಥರ ತುಂಬ ಇದಾಯಿತು. ಮತ್ತು ಮೂರನೇ ಸಲ ಬಂದಾಗ ನನಗೆ ಏನೋ ಒಂದು ಹೇಳ್ಕೊಂಡಿದ್ದೆ ಅದಾಗಿದೆ. ಅದು ನಾನು ಏನೋ ಕೊಡ್ತೀನಿ ದೇವರಿಗೆ. ಹಾಗಾಗಿ ಇವತ್ತು ಜಾತ್ರೆ ಅಂತ ನನಗೆ ಯಾರೋ ಮೂರನೇ ವ್ಯಕ್ತಿಯಿಂದ ತಿಳಿಯಿತು. ಹಾಗಾಗಿ ನಾನು ಬಂದಿದ್ದೀನಿ. ನನಗೆ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ. ಮತ್ತು ಇವತ್ತು ನಿನ್ನೆಯಿಂದ ಜಾತ್ರೆ ನಡೀತಾ ಇದೆ. ಹಾಗೆ ಇಲ್ಲಿ ತಡೆ ಹೊಡಿಸ್ಕೊಂಡವ್ರಿಗೆ ತುಂಬ ಅನುಕೂಲ ಆಗಿದೆ. ಹಾಗೆ ಬೆಂಗಳೂರಲ್ಲಿ ನನಗೆ ಅಡ್ರೆಸ್ಸು ಸಹ ಕೇಳಿದ್ರು. ನಾನು ಅಡ್ರೆಸ್ ಸಹ ಕೊಟ್ಟು ಕಳಿಸಿದ್ದೀನಿ. ಬೆಂಗಳೂರಿಂದ ನಮ್ಮ ಹಾಸನ ಡಿಸ್ಟ್ರಿಕ್ ಅವರು ಕೇಳಿದರು. ಅವರು ಬೆಂಗಳೂರಲ್ಲಿದ್ದಾರೆ ನಂದಿನಿ ಲೇಔಟಲ್ಲಿ. ಅವ್ರಿಗೆ ಅಡ್ರೆಸ್ಸು ಸಹ ಕೊಟ್ಟು ಕಳಿಸಿದೆ. ಅವ್ರಿಗೆ ಪಾಪ ಜಾತ್ರೆ ಅಂತ ಗೊತ್ತಿದ್ರೆ ಅವರು ಬರ್ತಿದ್ರೇನೋ. ಹಂಗಾಗಿ ನನಗೂ ಗೊತ್ತಿರಲಿಲ್ಲ. ಬೇರೆಯವರಿಂದ ಗೊತ್ತಾಗಿ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಾಯಿತು. ದರ್ಶನ ಮಾಡಿ ನಂಗೆ ತುಂಬ ಖುಷಿಯಾಯಿತು. ನಿಜವಾಗ್ಲೂ ಅನುಕೂಲ ಆಗುತ್ತೆ ಬಂದರೆ ಜನಗಳಿಗೆ. ಇಲ್ಲಿ ತಡೆ ಹೊಡ್ಸೋದಾಗಲಿ ಮತ್ತು ಇನ್ನೊಂದು ದರ್ಶನ ಮಾಡೋದಾಗಲಿ ಅನುಕೂಲ ಆಗುತ್ತೆ. ಎಲ್ಲರೂ ಬನ್ನಿ, ದೇವ್ರ ದರ್ಶನ ಮಾಡಿ. ನನ್ನ ಹೆಸರು ನಿಂಗರಾಜು ಅಂತ. ನಾನು ತುಂಬ ಮಾಟ ಮಂತ್ರ ಮಾಡಿಸಿ ಕೆಡಕು ಮಾಡಿಸಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟಿದ್ರು. ನಾನು ಬದುಕಬೇಕು ಸಾಯಬೇಕು ಒಂದು ಗೊತ್ತಾಯ್ತಿಲ್ಲ. ಸತ್ತೋಗೋಣ ಅಂತ ಅಂದ್ಕೊಂಡಿದ್ದೆ. ಆ ಅಮ್ಮನ ಆಶೀರ್ವಾದದಿಂದ ಅಮ್ಮನ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ಅಮ್ಮನ ಬಳಿ ಬಂದು ಗುರೂಜಿ ಹತ್ರ ಮಾತಾಡಿದೆ. ಇಲ್ಲ ಮಗನೇ, ನಿನಗೆ ನಾನು ಇರ್ತೀನಿ, ನೀನು ಏನು ನಿನ್ನ ಕೈಲಿ ಆದರೆ ತಂದುಕೊಡು, ಇಲ್ಲಾಂದ್ರೆ ಇರತ್ತೊಳ್ದು ಬಂದ್ಬಿಡು, ನೀನು ನಾನು ಕಾಪಾಡ್ತೀನಿ ನಿನ್ನ ಅಂತ ಹೇಳಿ ಧೈರ್ಯ ತುಂಬಿ ನನಗೆ ಆಶೀರ್ವಾದ ಮಾಡಿ ಕಳಿಸೋದು. ಅಮ್ಮನ ನಂಬ್ಕೊ ಬನ್ನಿ, ಯಾರಿಗೂ ಕೈ ಬಿಡಲ್ಲ. ಈಗ ಪರವಾಗಿಲ್ಲ, 90% ಜೀವ ಇರಲಿಲ್ಲ, ಒಂದು 30% ಓಕೆ ಕ್ಲಿಯರ್ ಆಗಿದೆ ನನಗೆ. ಇನ್ನು 40% ಐತೆ. ಅದೊಂದು 2-3 ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಆ ನಂಬಿಕೆ ಐತೆ ನನಗೆ. ಎಲ್ಲರನ್ನು ಬಿಟ್ಟು ಒಂದು ಕಡೆ ಹೊಂಟೋಗ್ಬೇಕು, ಯಾರಿಗೂ ಸಿಗಬಾರ್ದು, ಯಾರ ಮೇಲೂ ನಂಬಿಕೆ ಇಲ್ಲ. ಗಲಾಟೆ ಜಗಳ, ಅಲ್ಲಿ ಜಗಳ ಇದೆಯಾ, ಆ ಜಗಳಕ್ಕೆ ಹೋಗು, ಜಗಳ ಮಾಡು, ಹಿಂಗೆಲ್ಲ ಆಯ್ತಾಯಿತು. ನೆಮ್ಮದಿ ಇರ್ತಿದ್ದಿಲ್ಲ. ಏನಾರ ಒಂದು ಒಳ್ಳೇದು ಮಾಡಿದ್ರು ನನಗೆ ಕೆಟ್ಟದೈತೆ, ರಿಟರ್ನ್ ಹೊಡಿತೈತೆ ಎಲ್ಲ. ನಾನು ಎಷ್ಟೇ ಜನಕ್ಕೆ ಒಳ್ಳೇದು ಮಾಡಿದ್ರು ನನಗೆ ಉಲ್ಟಾ ಹೋಯ್ತು. ನನ್ನ ಕೈಲಿ ಎಷ್ಟೋ ಜನ ಒಳ್ಳೇದು ಮಾಡಿಸ್ಕೊಂಡವ್ರೆ, ಈಗ ನನ್ನನ್ನು ಕೈ ಬಿಟ್ಬಿಟ್ಟವ್ರೆ. ಹಂಗೆ ತಿಳ್ಕೊಂಡು ನನಗೆ ಯಾರೂ ಬೇಕಾಗಿಲ್ಲಮ್ಮ, ನಿನ್ನ ಪಾದ ಹಿಡಿತೀನಿ ಬಂದು ಅಂತ ಬಂದು ಪಾದ ಹಿಡ್ದೆ. ಸದ್ಯಕ್ಕೆ ಇಷ್ಟು ಮಟ್ಟಿಗೆ ನಿನ್ಸವಳೆ ನನ್ನ. ನಮ್ಮದು ಊರು ಕಾರವಾರದಿಂದ ಬಂದಿದ್ದೇನೆ ನಾನು. ಅಂದರೆ 2ನೇ ತಡೆ ಸ್ನಾನ ನಂದು. ಮೊದಲು ನಾನು ಬಂದವಾಗ ತಡೆ ಸ್ನಾನ ಮಾಡಿಕೊಂಡು ಇಲ್ಲಿ ತಡೆ ಸ್ನಾನ ಮಾಡಬೇಕಾದ್ರೆ ತಾಮ್ರದ ಚೀಟಿಯಲ್ಲಿ ನಾನು ನನ್ನ ಸಮಸ್ಯೆಗಳನ್ನು ಬರ್ಕೊಂಡಿದ್ದೆ. ಒಂದು 8 ಸಮಸ್ಯೆಗಳನ್ನು ಬರ್ಕೊಂಡಿದ್ದೆ ನಾನು. ಅದರಲ್ಲಿ ನಂದು 2 ಸಮಸ್ಯೆ ನಾನು ಇಲ್ಲಿಂದ ಸಂಡೇ ದಿನ ಹೋಗಿದ್ದೇನೆ. ಮಂಗಳವಾರ ದಿನ ಅಂದರೆ ನಂದು 2 ಸಮಸ್ಯೆ ಒಂದೇ ದಿನ ಪರಿಹಾರ ಆಗಿದೆ. ಹಾಗಾಗಿ ದೇವರನ್ನು ಎಲ್ಲರೂ ನಂಬ್ತಾರೆ, ಆದರೆ ನಮಗೆ ಈ ಥರ ನೇರವಾಗಿ ಯಾವುದೇ ಒಂದು ನಮ್ಮ ಕಣ್ಣಿಗೆ ಕಂಡಿಲ್ಲ. ಆದರೆ ನಾನು ತುಂಬ ಸುತ್ತಾಡಿದ್ದೇನೆ, ತುಂಬ ಕಷ್ಟಪಟ್ಟಿದ್ದೇನೆ. ಆದರೆ ಈ ಥರ ನಮಗೆ 14 ವರ್ಷದ ಸಮಸ್ಯೆಯನ್ನು ನನಗೆ ಸಂಡೇ ದಿನ ಬಂದು, ಈಗ ಹೋದ ಸಂಡೇ ಬಂದಿದ್ದೆ, ಮಂಗಳವಾರ ದಿನ ಅಂದರೆ 28ನೇ ತಾರೀಕಿಗೆ ನಂದು 2 ಸಮಸ್ಯೆನೂ ಬಗೆಹರಿದಿದೆ. ಹಾಗಾಗಿ ತುಂಬ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಮತ್ತು ನನ್ನ ಸಮಸ್ಯೆಗಳಿದೆ, ನಾನು ಬರ್ತಾ ಇರ್ತೇನೆ. ಜನರಿಗೆ ಏನು ಕಾಣ್ತದೆ ಅಂದರೆ ಏನೋ ಒಂದು ಸಣ್ಣ ದೇವಸ್ಥಾನ ಆಗಿರ್ಬೋದು ಅಂತೇಳಿ ಕಾಣ್ತದೆ, ಆದರೆ ದೇವರಲ್ಲಿ ಶಕ್ತಿ ತುಂಬ ಇದೆ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಮತ್ತು ನಾನು ತಡೆ ಸ್ನಾನ ಮಾಡಿಕೊಂಡು ಮತ್ತು ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತೇಳಿ ನಾನು ಬರ್ತಾ ಇದ್ದೇನೆ. ಇನ್ನು ಮುಂದೂ ಸಹ ನಾನು ಇಲ್ಲಿ ಬರ್ತಾ ಇರ್ತೇನೆ. ಎಲ್ಲ ಭಕ್ತಾದಿಗಳು ಬಂದು ದೇವರಲ್ಲಿ ನೀವು ಬೇಡ್ಕೊಂಡ್ರೆ, ತಡೆ ಸ್ನಾನ ಮಾಡಿಕೊಂಡು ದೇವರಲ್ಲಿ ಬೇಡ್ಕೊಂಡ್ರೆ ಎಲ್ಲ ಕೆಲಸಗಳು ಆಗ್ತದೆ ಅಂತೇಳಿ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ.
ತುಂಬ ಒಳ್ಳೆಯದಾಗಿದೆ. ಇವತ್ತು ತುಂಬ ಹೋಮ ಎಲ್ಲ ಮಾಡಿಸಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಹೋಮ. ತುಂಬ ಇಷ್ಟ ಆಯಿತು ನಮಗಂತೂ. ಇಲ್ಲಿ ದೇವ್ರ ದರ್ಶನ ಮಾಡ್ತಾಯಿದ್ರೆ ನಮಗೆ ಇದೇ ಆಗಿಬಿಡುತ್ತೆ, ಮೈ ಮರೆತು ನಿಂತೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ ದೇವರು, ತುಂಬ ಚೆನ್ನಾಗಿದೆ. ಇಲ್ಲಿ ತಡೆ ಓಡಿಸ್ತಾರೆ. ಏನಾದರೂ ನಿಮಗೆ ಕಷ್ಟ ಇದ್ದರೆ ಕೇಳ್ಕೊಂಡ್ರೆ ಪರಿಹಾರ ಮಾಡ್ತಾರೆ ಇಲ್ಲಿ ಅಮ್ಮವರು. ಬನ್ನಿ ನೋಡಿ ಎಲ್ಲ ನೀವು ತಿಳ್ಕೊಳ್ಳಿ, ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ಇದು ನನಗೆ 3ನೇ ಸಲ ಮಾಡಿಸಿರೋದು. ನನಗೆ 2019ರಲ್ಲಿ 19ರಲ್ಲಿ ಮಾಡಿಸಿದ್ದು. ಆವಾಗಲೂ ತೀರಾ ಗ್ಯಾರಂಟಿ ಇರಲಿಲ್ಲ, ಸತ್ಯ ಹೋಗ್ತಿದೆ. ಆವಾಗಲೂ ಅದು ಬಚಾವಾದೆ. ಅದು ಬಚಾವಾಗಿ ಒಂದು 3 ವರ್ಷ ಚೆನ್ನಾಗಿದೆ. ಮದುವೆ ಮಾಡಿಕೊಂಡೆ, ಬೆಂಗಳೂರು ಸೆಟ್ಲಾಗಿ. ಯಾರು ಕಣ್ಣು ಬೀಳ್ತೋ ಗೊತ್ತಿಲ್ಲ, ಮದುವೆ ಮಾಡ್ಕೊಂಡು 1 ತಿಂಗಳು ಅಷ್ಟೇ ಚೆನ್ನಾಗಿದ್ದಿತ್ತು. 3 ವರ್ಷ ಸತತ ಆಯಿತು. ನಾನು ಕಣ್ಣು ತುಂಬ ನಿದ್ದೆ ಮಾಡಿ 3 ವರ್ಷ ಆಗಿದೆ. ನೆಮ್ಮದಿ ಅನ್ನೋದಿಲ್ಲ, ಜಗಳ ಮನೆಯಲ್ಲಿ, ಯಾರು ಹೊಂದಾಣಿಕೆ ಇಲ್ಲ. ನೀನಿಲ್ಲ ಅಂದ್ರೆ ನಾನು ಬದುಕ್ತೀನಿ, ಹೋಗೋ, ನಿನ್ನ ಕಟ್ಕೊಂಡು ನಾನು ಜೀವನ ಮಾಡ್ತಾಯಿಲ್ಲ ಯಾರನ್ನು, ಆ ಥರ ಮಾಡ್ಕೊಂಡಿಸಿದ್ರು. ಈಗ ಸದ್ಯ ಪರಿಸ್ಥಿತಿಯಲ್ಲಿ ಮುಂದಕ್ಕೊಂದು ದಿನ ಉದಾಹರಣೆ ಕೊಡ್ತೀನಿ ಅವ್ರಿಗೆ, ಆ ಭರವಸೆ ಐತೆ. ಅಮ್ಮನ ನಂಬಿಕೆ ಬಂದಿದ್ದೀನಿ, ಆ ಧೈರ್ಯದಿಂದ ಇಲ್ಲಿ ಬಂದು ಇಷ್ಟು ಮತ್ತೆ ನಿಂತಿದ್ದೀನಿ. ಸಮಸ್ಯೆ ಅಂದರೆ ತುಂಬ ಇದ್ದಿತ್ತು, ಹೇಳ್ಕೊಳ್ಳೋಂಗಿಲ್ಲ. ಅಂದರೆ ಜನರಲ್ಲಿ ನಾವು ನೇರವಾಗಿ ಹೇಳ್ಕೊಂಡ್ರೆ ಜನರೇ ಹೇಳ್ತಾರೆ, ಓಹೋ ಇದು ಈ ಥರ ಹೇಳ್ಕೊಳ್ತು, ಆ ಥರ ಮಾಡ್ತು ಅನ್ನೋದು ಬೇಡ. ಆದರೆ ನನ್ನ ಮನಸ್ಸಲ್ಲಿ ಏನು ಸಮಸ್ಯೆ ಇದ್ದಿತ್ತು ಆ ಸಮಸ್ಯೆನೂ ನಾನಿಲ್ಲಿ ದೇವರಲ್ಲಿ ಬೇಡ್ಕೊಂಡಿದ್ದೆ, ಅದರಂತೆಯೇ ನನಗೆ ಆ 2 ಕೆಲಸಗಳಾಗಿದೆ. ಇನ್ನೂ ಒಂದು ಸ್ವಲ್ಪ ಆಗಬೇಕು, ಅಂದರೆ ಸಾಲ ಎಲ್ಲ ಇದೆ ನಂದು, ಅದನ್ನು ಸಹ ನಂದು ಸ್ವಲ್ಪ ತೀರಬೇಕು. ಅದು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಹಾಗಾಗಿ ಮತ್ತು ನಾನು ಬರ್ತಾನೂ ಇರ್ತೇನೆ, ಇನ್ನು ಮುಂದೆ ಸಹ ಬರ್ತಾ ಇರ್ತೇನೆ. ಒಳ್ಳೆಯದಾಗಿದೆ ನನಗೆ ಇದರಿಂದ. ಎದೊಳಕಾಯ್ತಿರ್ಲಿಲ್ಲ, ಫುಲ್ಲು ಬಾಡಿ ಎಳತ ಉಸಿರು ಕಟ್ಟೋಯ್ದಿದ್ದು. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದೊಳ್ತೀನೋ ಇಲ್ವೋ ಗ್ಯಾರಂಟಿ ಇರಲಿಲ್ಲ ನೀವು. ಅವಾಗ ಅಮ್ಮನ ಮೊಬೈಲೇ ನೋಡ್ಕೊಂಡು ಅಮ್ಮನ ಬೇಡ್ಕೋತಾ ಇದ್ದೆ, ಅಮ್ಮನ ಮಂತ್ರ ಹೇಳ್ತಾ ಇದ್ದೆ, ಕಾಪಾಡು ತಾಯಿ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ. ಈಗೆಲ್ಲ ನಮ್ಮ ದೇವ್ರಿಗೆಲ್ಲ ಬಾಯಿ ಕಟ್ಟಾಕವ್ರೆ, ಆ ಕಟ್ಟೆಲ್ಲ ನಿವಾರಣೆ ಮಾಡಿಕೊಡ್ತೀನಿ, ನಿನಗೇನು ತೊಂದರೆ ಆಗೋಲ್ಲ. ನಿಮ್ಮ ಹಿರಿಯರಿಗೆಲ್ಲ ಕಟ್ಟಾಕವ್ರೆ, ಅವ್ರಿಗೂ ನಿವಾರಣೆ ಮಾಡಿಕೊಡ್ತೀನಿ. ನಾನು ಇದೀ ಮಗನೇ, ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಕೈಲಾದಷ್ಟು ತಗೋಬ, ನಾನು ಮಾಡಿಕೊಡ್ತೀನಿ ಅಂದ. ನೀನು ಚೆನ್ನಾಗಾದ್ಮೇಲೆ ಒಂದು 4 ಜನನ ಕರ್ಕ ಅಂತಂದ್ರು. ಈಗ ಪರವಾಗಿಲ್ಲ, ಒಂದು 70% ಓಕೆ. ಈ ಜನಗಳಿಗೆ ಹೇಳ್ತಾ ಇರೋದು, ನಂಬಿಕೆ ಇಟ್ಟು ಬನ್ನಿ, ಕೈ ಬಿಡಲ್ಲ ತಾಯಿ. ನಿಮ್ಮ ಕೈಲಿ ಇರುತ್ತೋ ಇಲ್ವೋ ಅದೆಷ್ಟು ಪ್ರಶ್ನೆ. ಅಪ್ಪನ ಹತ್ರ ಬಂದು ಹೇಳಿ ಕಷ್ಟ ಈ ಥರ ಇದೆ ಅಂತ, ಅವ್ರನ್ನು ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಒಂದು ತಡೆ ಹೊಡೆದು ಅವರಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ತಾರೆ. ಆಮೇಲೆ ನೀವು ಅನುಕೂಲ ಆಯಿತು ಅಂದ್ಬಿಟ್ಟು ಕೈ ಬಿಟ್ಬಿಡೋದು ತಪ್ಪು. ಬಂದು ಸೇವೆ ಮಾಡ್ಕೊಯ್ತಾ ಇರಬೇಕು. 6 ತಿಂಗಳಿಗೋ 3 ತಿಂಗಳಿಗೋ ಬಂದು ಅಮ್ಮನ ಹೆಸರು ಹೇಳ್ಕೊಂಡು ಪೂಜೆ ಮಾಡಿಸ್ಕೊಯ್ತಾ ಇರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ. ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು.